ಅಧಿವೇಶನ ಆರಂಭವಾಗಿ ಇವತ್ತಿಗೆ 4 ದಿನಗಳು ಕಳೆದಿದೆ. ಅದರಲ್ಲೂ ಕೂಡ ಮೂಡಿಗೆರೆ ಶಾಸಕಿ ನಯನಾ ಮೋಟಂಬ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ವಿಧಾನಸಭೆಯಲ್ಲಿ ಕೆಣಕುವ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡುವ ಕೆಲಸವನ್ನ ಮಾಡಿದ್ದಾರೆ. ಏನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ, ಅವರು ಈಗಾಗಲೇ ಬಂಧನದಲ್ಲಿದ್ದಾರೆ. ಸದನದಲ್ಲಿ ಕೂಡ ಶುಕ್ರವಾರ ದಿನ ಮಹಿಳಾ ಮಣಿಗಳ ಒಂದು ಸದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವಿಧಾನಮಂಡಲ ಅಧಿವೇಶನ ಆರಂಭವಾಗಿ ಇವತ್ತಿಗೆ 4 ದಿನಗಳು ಕಳೆದಿದೆ. ಅದರಲ್ಲೂ ಇವತ್ತು ಶುಭ ಶುಕ್ರವಾರದಂದೇ ಸದನದಲ್ಲಿ ಇವತ್ತು ಮಹಿಳಾ ಮಣಿಗಳ ಅಬ್ಬರ ಜೋರಾಗಿದೆ. ಅದರಲ್ಲೂ ಕೂಡ ಮೂಡಿಗೆರೆ ಶಾಸಕಿ ನಯನಾ ಮೋಟಂಬ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ವಿಧಾನಸಭೆಯಲ್ಲಿ ಕೆಣಕುವ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡುವ ಕೆಲಸವನ್ನು ಮಾಡಿದ್ದಾರೆ. ಹೌದು, ವಿಧಾನಮಂಡಲದ ಅಧಿವೇಶನದಲ್ಲಿ ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಡ ಕೇಸನ್ನ ಒಂದು ಇಟ್ಕೊಂಡು ಬಿಜೆಪಿ ನಡೆಸಿರುವಂಥ ಪ್ರತಿಭಟನೆಗೆ ರೊಚ್ಚಿಗೆದ್ದ ನಯನಾ ಮೋಟಂಬ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ಒತ್ತನ್ನು ನೀವು ನೀಡ್ತಾ ಇಲ್ಲ, ಅಭಿವೃದ್ಧಿ ಪರ ಕೆಲಸಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಚರ್ಚೆ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ರಾಜ್ಯದ ಮಹಿಳೆಯರ ಮಾನ ಹರಾಜಾಕಿದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಯಾರಾದರೂ ಚರ್ಚೆ ಮಾಡ್ತಾ ಇದ್ದೀರಾ? ಹೀಗೆ ಬಿಜೆಪಿ ನಾಯಕರನ್ನೇ ಪ್ರಶ್ನೆ ಮಾಡುವ ಮೂಲಕ ನಯನಾ ಮೋಟಂಬ ಕಿಡಿಯಾಗಿದ್ದಾರೆ. ವಿಧಾನಸಭೆಯ ಅಧಿವೇಶನದಲ್ಲಿ ಇವತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಬಿಜೆಪಿ ನಾಯಕರು ಮತ್ತು JDS ನಾಯಕರು ಚರ್ಚೆಗಳನ್ನು ಮಾಡಿದರು. ಅದರಲ್ಲೂ ಕೂಡ ಸದನದ ಬಾವಿಗಿಳಿದು ಹೋರಾಟವನ್ನು ಮಾಡಿದರು. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಏನು ಈ ಒಂದು ಅಸ್ತ್ರಕ್ಕೆ ಪ್ರತ್ಯುತ್ತರವಾಗಿ ನೀಡುವಂಥ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ನಡೆದಂಥ ಅವ್ಯವಹಾರಗಳನ್ನು ನಾವು ತೆಗಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಆರಂಭಿಸಿದರು. ಹೀಗಾಗಿ ಆರೋಪ ಪ್ರತ್ಯಾರೋಪ ಇಲ್ಲಿ ಸಾಮಾನ್ಯವಾಗಿ ಕಂಡುಬಂತು. ಇದರ ನಡುವೆ ನಿಮಗೆ ಆತ್ಮಸಾಕ್ಷಿಯ ಒಂದು ಮಾತಿದೆಯಾ? ನಿಮಗೆ ಆತ್ಮಸಾಕ್ಷಿ ಇದೆಯಾ? ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹಾಳಾಗಿದೆ. ಅಶ್ಲೀಲವಾದಂಥ ವಿಡಿಯೋಗಳು ರಾಜ್ಯದೆಲ್ಲೆಡೆ ಹಂಚಿಕೆಯಾಗಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮುಜುಗರ ತರುವಂಥ ಕೆಲಸವನ್ನು ಏನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಅವರು ಈಗಾಗಲೇ ಬಂಧನದಲ್ಲಿದ್ದಾರೆ. ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು, ಅದರ ಜೊತೆಗೆ ಮುಂದೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೂ ಚರ್ಚೆಯನ್ನು ಮಾಡ್ತಾ ಇಲ್ಲ. ಮಹಿಳೆಯರ ಬಗ್ಗೆ ನೀವು ಏನು ಸಾಕಷ್ಟು ಕಡೆಗಣನೆಯನ್ನು ಮಾಡ್ತಾ ಇದ್ದೀರಿ, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿ ಬಿಜೆಪಿ ಮತ್ತು JDS ನಾಯಕರಿಗೆ ಸವಾಲು ಎಸೆದರು. ಈ ಒಂದು ನಯನಾ ಮೋಟಂಬ ಅವರ ಈ ಒಂದು ಪ್ರಶ್ನೆಗಳ ಚರ್ಚೆಯಿಂದ ಸಾಕಷ್ಟು ಸದನ ಶಾಂತ ರೀತಿಗೆ ತಿಳಿಯಿತು. ಏನು ಬಿಜೆಪಿಯ ನಾಯಕರು ಕೂಡ ಮೌನಕ್ಕೆ ಶರಣಾಗುವಂಥ ಕೆಲಸವನ್ನು ಮಾಡಲೇಬೇಕಾಯಿತು. ಯಾಕಂದರೆ ಬಿಜೆಪಿ ಮತ್ತು JDS ಇವತ್ತು ಮೈತ್ರಿಯ ಮೂಲಕ ಏನು ರಾಜ್ಯದಲ್ಲಿ ಚುನಾವಣೆಗಳನ್ನ ಎದುರಿಸ್ತಾ ಇದೆ. ಲೋಕಸಭಾ ಚುನಾವಣೆಗೂ ಕೂಡ JDS ಮತ್ತು ಬಿಜೆಪಿ ಮೈತ್ರಿಯ ಮೂಲಕವೇ ಒಂದು ಚುನಾವಣೆ ಎದುರಿಸಿತ್ತು. ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು ಮತಗಳನ್ನ ಗಳಿಸುವಲ್ಲಿ ಹೆಲ್ಪ್ ಆದರೆ, ಇತ್ತ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸೋಲಿನ ಒಂದು ಪರಾಭವ ಆಗಿ ಇವತ್ತು ಜೈಲು ಪಾಲಾಗಿರುವಂಥದ್ದು. ಹೀಗಾಗಿ ಸದನದಲ್ಲಿ ಕೂಡ ಶುಕ್ರವಾರ ದಿನ ಮಹಿಳಾ ಮಣಿಗಳ ಒಂದು ಸದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ನಯನಾ ಮೋಟಂಬ ಅವರ ವಾದಕ್ಕೆ ಸಾಕಷ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಕೂಡ ಮೌನಕ್ಕೆ ಶರಣಾಗುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ ಹೆಣ್ಮಕ್ಳಿಗೆ ಯಾವತ್ತೂ ಕೂಡ ವೇದಿಕೆ ಸಿಗಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳಾಗ್ತವೆ. ಅದರ ನಡುವೆ ನಯನಾ ಮೋಟಂಬ ಅವರು ಎತ್ತಿದಂಥ ಪ್ರಶ್ನೆಗೆ ಇಡೀ ಸದನವೇ ಮೌನಕ್ಕೆ ಶರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.